ಕನ್ನಡದ ಕಿರುತೆರೆಯಲ್ಲಿ ಬಿಗ್ ಬಾಸ್ ತನ್ನದೇ ಛಾಪ್ ಮೂಡಿಸಿದೆ. ಬಿಗ್ ಬಾಸ್ ಸೀಸನ್ 11 ಇನ್ನೊಂದು 2 ದಿನದಲ್ಲಿ ಇದು ಕಂಪ್ಲೀಟ್ ಆಗುತ್ತೆ. ಯಾರು ಬಿಗ್ ಬಾಸ್ ಆಗ್ತಾರೆ ಅಂದರೆ ಇನ್ನೊಂದು 2 ದಿನದಲ್ಲಿ ಮಾತ್ರ ಗೊತ್ತಾಗುತ್ತೆ. ಅದಾದ ಮೇಲೆ ಮುಂದಿನ ಸೀಸನ್ ಬಿಗ್ ಬಾಸ್ ಏನಿದೆ, ಆ ಬಿಗ್ ಬಾಸ್ ಸೀಸನ್ಗೆ ಯಾರು ನಿರೂಪಕರು, ಇಡೀ ಕಾರ್ಯಕ್ರಮನ ನಡೆಸ್ಕೊಡುವಂಥ ವ್ಯಕ್ತಿ ಯಾರು. ನಾನು ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ಸುದೀಪ್ ಅವರು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ, ನಾನು ಬಿಗ್ ಬಾಸ್ ಇನ್ನು ಮುಂದೆ ನಡೆಸ್ಕೊಡೋದಿಲ್ಲ, ಇದೇ ನನ್ನ ಕೊನೆಯ ಸೀಸನ್ ಅಂತೇಳಿ. ಅದಾದಮೇಲೆ ಕೂಡ ಮೊನ್ನೆ ಇತ್ತೀಚೆಗೆ ಟ್ವೀಟ್ ಕೂಡ ಮಾಡಿದರು. ಆ ಮೂಲಕ ತುಂಬ ಭಾವುಕರಾಗಿಯೇ ಕೂಡ ಹೇಳಿದರು, ನೀವೆಲ್ಲ ನನ್ನನ್ನು ಇಷ್ಟು ವರ್ಷ ಅಂದರೆ ಸತತ 11 ವರ್ಷಗಳ ಕಾಲ ಯಶಸ್ವಿಯಾಗಿ ಈ ಕಾರ್ಯಕ್ರಮ ನಡೆಸ್ಕೊಡೋದಕ್ಕೆ ಕಾರಣೀಕರ್ತ ಆಗಿದೆ, ನಿಮಗೆಲ್ಲ ಪ್ರೀತಿಪೂರ್ವಕವಾದ ಧನ್ಯವಾದಗಳು ಅಂತ ಕೂಡ ಸುದೀಪ್ ಹೇಳಿದರು. ಹಾಗಾದರೆ ಸುದೀಪ್ನ ಹೊರತುಪಡಿಸಿ ಈ ಬಿಗ್ ಬಾಸ್ ಸೀಸನ್ ಯಾರು ನಡೆಸ್ಕೊಡೋದಕ್ಕೆ ಸಾಧ್ಯ, ಈ ರೀತಿಯ ಪ್ರಶ್ನೆಗಳು ಶುರುವಾಗಿದೆ. ಇದರ ಬೆನ್ನಲ್ಲೇ ಒಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ರೀತಿಯ ಆಂದೋಲನ ಆಗ್ತಾಯಿದೆ. ಯಾಕಂದರೆ ಸುದೀಪ್ ಅವರನ್ನು ಬಿಟ್ಟರೆ ಬಿಗ್ ಬಾಸ್ಗೆ ಯಾರು ಸೂಕ್ತರಲ್ಲ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಯಾಕಂದರೆ ಹಿಂದೆ ಏನು ಕಳೆದ 10 ವರ್ಷಗಳ ಕಾಲ ಯಶಸ್ವಿಯಾಗಿ ಬಿಗ್ ಬಾಸ್ನ ನಡೆಸ್ಕೊಂಬಂದಂಥ ಸುದೀಪ್ ಇದು ನನ್ನ ಕೊನೆಯ ಸೀಸನ್ ಅಂತ ಹೇಳಿದರು. ಅದಾದ ಬಳಿಕ ಭಾಳಷ್ಟು ಜನ ನೀವು ಬಿಗ್ ಬಾಸ್ ನಿರೂಪಣೆಯನ್ನು ನಿಲ್ಲಿಸ್ಬೇಡಿ, ನೀವೇ ನಡೆಸ್ಕೊಡ್ಬೇಕು ಕಾರ್ಯಕ್ರಮ, ನಿಮ್ಮನ್ನು ಹೊರತುಪಡಿಸಿದರೆ ಬೇರೆ ಯಾರೂ ಈ ಕಾರ್ಯಕ್ರಮ ಅಷ್ಟೊಂದು ಚೆನ್ನಾಗಿ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತುಗಳನ್ನು ಅವರ ಫ್ಯಾನ್ಸ್ ಆಗಿರ್ಬೋದು ಅಥವಾ ಬಿಗ್ ಬಾಸ್ ಪ್ರೇಮಿಗಳಾಗಿರ್ಬೋದು ಅದನ್ನು ಹೇಳ್ಕೊಂಡು ಬರ್ತಾಯಿದ್ರು. ಆದರೆ ಸುದೀಪ್ ತನ್ನ ನಿಲುವನ್ನು ಬದಲಾಯಿಸಿಲ್ಲ. ಅವರು ಬಿಗ್ ಬಾಸಿಂದ ಹೊರ ಬರ್ತೀನಿ ಅಂತ ಹೇಳ್ಕೊಂಡಿದ್ರು. ಅದೇ ರೀತಿಯಾಗಿ ಮೊನ್ನೆ ಒಂದು ಟ್ವೀಟ್ ಕೂಡ ಮಾಡಿದ್ರು. ಇದೆಲ್ಲ ಸರಿ, ಬಿಗ್ ಬಾಸ್ ಮುಂದಿನ ಸೀಸನ್ಗೆ ಕಲರ್ಸ್ ವಾಹಿನಿ ಯಾರನ್ನು ತರುತ್ತೆ, ಇದು ಈಗ ಮುಂದಿರುವಂಥ ಪ್ರಶ್ನೆ. ಈಗಾಗಲೇ ಒಂದಿಷ್ಟು ಫೋಟೋಗಳು, ಒಂದಿಷ್ಟು ಹೆಸರುಗಳು ಕೇಳಿಬರ್ತಾ ಇದೆ. ಸುದೀಪ್ ಬಿಟ್ಟರೆ ಬಿಗ್ ಬಾಸ್ ನಡೆಸೋದಕ್ಕೆ ರಮೇಶ್ ಅರವಿಂದ್ ಸೂಕ್ತನಾ, ಅಥವಾ ನಟ ಗೋಲ್ಡನ್ ಸ್ಟಾರ್ ಗಣೇಶ್ ಬರ್ತಾರಾ, ಅಥವಾ ಇವರಿಬ್ಬರನ್ನ ಹೊರತುಪಡಿಸಿ ಸದ್ಯಕ್ಕೆ ಸೆನ್ಸೇಷನಲ್ ಸ್ಟಾರ್ ಅಂತ ಅನ್ಸ್ಕೊಂಡಿರ್ತಕ್ಕಂಥ ರಿಷಬ್ ಶೆಟ್ಟಿ ಬರ್ತಾರಾ, ಈ ರೀತಿಯ ಚರ್ಚೆಗಳು ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ. ಭಾಳಷ್ಟು ಜನ ಸುದೀಪ್ ಅವರ ಶೈಲಿಯನ್ನು ಅಥವಾ ನಿರೂಪಣೆ ಶೈಲಿಯನ್ನು ನೋಡ್ಕೊಂಬಂದಂಥವರು ಸುದೀಪೇ ಇರಬೇಕು, ಸುದೀಪ್ ಬಿಡಬಾರ್ದು ಅಂಥೇಳಿ ಒಂದಿಷ್ಟು ಪತ್ರ ಮುಖೇನ ಕಾಮೆಂಟ್ ಮಾಡ್ತಾ ಇದ್ದಾರೆ. ಒಂದಿಷ್ಟು ಜನ ಖಾಸಗಿ ವಾಹಿನಿಯವ್ರಿಗೂ ಕೂಡ ಹೇಳ್ತಿದ್ದಾರೆ, ನೀವು ಏನೇ ಆಗಲಿ ಸುದೀಪ್ ಅವ್ರನ್ನ ಉಳಿಸ್ಕೋಬೇಕು, ಅವರಿದ್ದರೇ ಕಲರ್ಸ್ ಟಿವಿಗೆ ಒಂದು ಚಂದ ಮತ್ತು ಒಂದು ಭೂಷಣ, ಅವರೇನಾದರೂ ಬಿಗ್ ಬಾಸ್ ನಡೆಸ್ಕೊಡಲ್ಲ ಅಂತಂದರೆ ನಾವು ಯಾರೂ ಕೂಡ ಮುಂದಿನ ಸೀಸನ್ ಬಿಗ್ ಬಾಸನ್ನು ನೋಡೋದಿಲ್ಲ, ಈ ರೀತಿಯ ಕಾಮೆಂಟ್ಗಳನ್ನು ಹಾಕ್ತಾಯಿದ್ದಾರೆ. ಯಾಕಂದರೆ ಅದು ಸುದೀಪ್ ಮೇಲೆ ಇರ್ತಕ್ಕಂಥ ಅತಿಯಾದ ಪ್ರೀತಿ ಮತ್ತು ಅವರ ಮೇಲಿನ ಪ್ರೇಮ ಅಂತ ಹೇಳ್ಬೋದು. ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ, ಬಿಗ್ ಬಾಸ್ಗೂ ಮತ್ತು ಸುದೀಪ್ಗೂ ಅವಿನಾಭಾವ ಸಂಬಂಧ. ಅಲ್ಲಿನ ಸ್ಪರ್ಧಿಗಳ ಜೊತೆ ಮಾತಿನ ಪೆಟ್ಟು ಕೊಡ್ತಾಯಿದ್ರು, ಅವರಿಗೆ ತಪ್ಪು ಸರಿನ ತಿದ್ತಾಯಿದ್ರು, ಆ ಮೂಲಕ ಒಂದಿಷ್ಟು ಹೊಸ ಪ್ರತಿಭೆಗಳನ್ನು ಕೂಡ ಬೆಳೆಸೋದಕ್ಕೆ ಕಾರಣ ಆಗ್ತಾಯಿದ್ರು. ಸುದೀಪ್ ಬಿಗ್ ಬಾಸ್ನ ಮುಂದೆ ನಿಂತ್ಕೊಂಡಾಗಲೇ ಅದೊಂದು ಘನತೆ, ಗೌರವ ಅನ್ನೋ ಮಾತು ಕೂಡ ಕೇಳಿಬರ್ತಾಯಿತ್ತು. ಹಾಗೇ ಇದ್ದರೂ ಕೂಡ ಸುದೀಪ್ ಅಷ್ಟು ಅದ್ಭುತವಾಗಿ ಅಚ್ಚುಕಟ್ಟಾಗಿ ತಮ್ಮ ಕೆಲಸವನ್ನು ನಿರ್ವಹಿಸ್ಕೊಂಡು ಬರ್ತಾಯಿದ್ರು. ಈಗ ಇದು ನನ್ನ ಕೊನೆಯ ಸೀಸನ್ ಅಂದಾಗ ಭಾಳಷ್ಟು ಜನ ಬೇಸರ ಹಾಕಿದ್ದಂತೂ ನಿಜ. ಅದರಲ್ಲೂ ಸುದೀಪ್ ಅವರ ಫ್ಯಾನ್ಸಿಗೆ ಒಂದಿಷ್ಟು ಶಾಕ್ ಆಗಿದ್ದಂತೂ ಸುಳ್ಳಲ್ಲ. ಇಷ್ಟೆಲ್ಲ ಸರಿ, ಬಿಗ್ ಬಾಸ್ಗೆ ಈಗ ಯಾರು ಬರ್ತಾರೆ ಅನ್ನೋದು ಪ್ರಶ್ನೆ. ಈ 3 ಜನದಲ್ಲಿ ಯಾರಾದರೂ ಒಬ್ಬರು ಬರ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಅಥವಾ ಬೇರೆ ಯಾರಾದರೂ ಹೊಸ ನಿರೂಪಕರನ್ನ ತಂದು ಬಿಗ್ ಬಾಸ್ ನಡೆಸೋಕ್ಕೆ ಸಾಧ್ಯ ಇದೆಯಾ? ಖಂಡಿತ ಅದು ಆಗಲ್ಲ. ಯಾಕಂದರೆ ಒಂದು ಸೆಟ್ ಆಗಿಬಿಟ್ಟಿದೆ. ಬಿಗ್ ಬಾಸ್ ಅಂದ ತಕ್ಷಣ ಸುದೀಪ್ ಅಂದ ತಕ್ಷಣ ಬಿಗ್ ಬಾಸ್. ಸೊ ಹೀಗಿರುವಾಗ ಬೇರೆ ಯಾರೇ ಬಂದರೂ ಕೂಡ ಅದನ್ನು ನಡೆಸ್ಕೊಳ್ಳೋದಕ್ಕೆ ಕಷ್ಟ, ಅಥವಾ ಅದನ್ನು ಹೊಂದ್ಕೊಂಡು ಹೋಗೋಕ್ಕೆ ಇನ್ನೂ ಕಷ್ಟ ಆಗ್ಬೋದು. ಯಾಕಂದರೆ ಒಬ್ಬೊಬ್ಬ ಸ್ಟಾರ್ಗಳು ಕೂಡ ಒಂದೊಂದು ಕಾರ್ಯಕ್ರಮಕ್ಕೆ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಈಗ ರಮೇಶ್ ಅರವಿಂದ್ ಅಂದ ತಕ್ಷಣ ಅವರು ಬೇರೆ ಒಂದು ವಾಹಿನಿಯಲ್ಲಿ ವೀಕೆಂಡ್ ವಿತ್ ರಮೇಶ್ ಅನ್ನೋ ಥರದ್ದು ಒಂದು ಕಾರ್ಯಕ್ರಮ, ಅದಕ್ಕೆ ಸೂಟು, ಅದು ಅವರೇ ನಡೆಸ್ಕೊಳ್ಬೇಕು. ಅವ್ರನ್ನ ಹೊರತುಪಡಿಸಿ ಬೇರೆ ಯಾರನ್ನೂ ನೋಡೋದಕ್ಕೆ ಅಥವಾ ಆ ಸ್ಥಾನದಲ್ಲಿ ನೋಡೋದಕ್ಕೆ ಊಹೆ ಮಾಡ್ಕೊಳ್ಳೋಕ್ಕೂ ಕೂಡ ಆಗೋದಿಲ್ಲ. ಸುದೀಪ್ ಕೂಡ ಹಾಗೆಯೇ. ಸುದೀಪ್ ಇಲ್ಲ ಅಂತಂದರೆ ಸುದೀಪ್ನ ಹೊರತಾಗಿ ಯಾರೂ ಕೂಡ ಬಿಗ್ ಬಾಸನ್ನು ನೋಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಬಿಗ್ ಬಾಸ್ ಸೀಸನ್ ಕೊನೆ ಆಗ್ತಾಯಿದೆ. ಅದು ಸುದೀಪ್ ಅವರ ಸೀಸನ್ ಮಾತ್ರ. ಈ ಸೀಸನ್ ನಂತರ ಮುಂದೆ ಸುದೀಪ್ ಅವರು ಇಲ್ಲ ಅಂದಾಗ ಯಾರು ಅದನ್ನು ನಡೆಸ್ಕೊಡ್ತಾರೆ ಅನ್ನೋ ಚರ್ಚೆ ಎಲ್ಲ ಕಡೆ ಆಗ್ತಾಯಿದೆ. ಒಂದಂತೂ ನಿಜ, ಸುದೀಪಿಗೆ ಆ ಬಿಗ್ ಬಾಸ್ ಹಿಡಿತಾ ಇತ್ತು. ಆ ಹಿಡಿತ ಯಾವ ಮಟ್ಟಕ್ಕೆ ಅಂತಂದರೆ, ಅಲ್ಲಿರ್ತಕ್ಕಂಥ ಸ್ಪರ್ಧಿಗಳು ಕೂಡ ಬಿಗ್ ಬಾಸಲ್ಲಿ ವಾರದ ಮಾತು ಕಿಚ್ಚನ ಜೊತೆ ಅಂತೇನು ಕಾರ್ಯಕ್ರಮ ಬರ್ತಿತ್ತು, ಆ 2 ದಿನವೇ ಸಾಕು
ಅತಿಯಾದ ಟಿ ಆರ್ ಪಿ ಬರ್ತಾಯಿತ್ತು. ಯಾವಾಗ ಬಿಗ್ ಬಾಸ್ನಲ್ಲಿ ಸುದೀಪಲ್ಲಿ ವೀಕೆಂಡಲ್ಲಿ ಕಾಣಿಸ್ಕೊಳ್ಳಿಲ್ಲ ಅಂತ ಗೊತ್ತಾಗುತ್ತೆ, ಆವಾಗ ಟಿ ಆರ್ ಪಿ ಕೂಡ ಡೌನ್ ಆಗಿರೋ ಉದಾಹರಣೆ ಕೂಡ ಇದೆ. ಹಾಗಾಗಿ ಸುದೀಪ್ ಇದ್ದರೆ ಅದಕ್ಕೆ ಒಂದು ಚೆಂದ ಅಂದ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆದರೂ ಕೂಡ ಸುದೀಪ್ ಈಗಾಗಲೇ ತಮ್ಮ ನಿಲುವನ್ನು ಸ್ಪಷ್ಟಪಡಿಸಿದ್ದಾರೆ. ಇದು ನನ್ನ ಕೊನೆಯ ಸೀಸನ್ ಅಂತ ಹೇಳಿದ್ದು ಉಂಟು. ಯಾಕೆ ಅಂದರೆ ಸುದೀಪ್ ಅವರು ಈಗ ಸಿನಿಮಾಗೆ ಜಾಸ್ತಿ ಫೋಕಸ್ ಮಾಡಬೇಕು ಅಂತ. 2 ವರ್ಷ 3 ವರ್ಷಕ್ಕೊಂದು ಸಿನಿಮಾ ಮಾಡ್ತಾಯಿದ್ದವರು ಈಗ ವರ್ಷಕ್ಕೆ 2 ಸಿನಿಮಾ ಮಾಡಲೇಬೇಕು ಅಂತ ನಿರ್ಧಾರ ಮಾಡಿಕೊಂಡಾಗಿದೆ. ಸೊ ಈ ನಿಟ್ಟಿನಲ್ಲಿ ಈಗ ಈ ವರ್ಷ 2 ಸಿನಿಮಾಗಳಿಗೆ ಚಾಲನೆ ಕೂಡ ಕೊಡಬೇಕು ಅಂತೇಳಿ ಮಾತುಕತೆ ನಡೀತದೆ. ಅದರಲ್ಲಿ ಈಗಾಗಲೇ 2 ಸಿನಿಮಾ ಮಾತುಕತೆ ಕೂಡ ಆಗಿದೆ. ಹಾಗಾದರೆ ಬಿಗ್ ಬಾಸ್ ಮಾಡೋದಕ್ಕೆ ಮುಂದೆ ಬರುವಂಥ ನಟ ಯಾರು, ಮುಂದೆ ಬರುವಂಥ ಗೋಲ್ಡನ್ ಸ್ಟಾರ್ ನಟ ಇರ್ಬೋದಾ, ರಮೇಶ್ ಅರವಿಂದ್ ಇರ್ಬೋದಾ, ರಿಷಬ್ ಶೆಟ್ಟಿ ಇರ್ಬೋದಾ, ಈ 3ರೊಳಗೆ ಯಾರು ಉತ್ತಮರು? ಇದು ಈಗ ಕೇಳಿಬರ್ತಾ ಇರ್ತಕ್ಕಂಥ ಪ್ರಶ್ನೆ. ಯಾರೇ ಬಂದರೂ ಕೂಡ ಸುದೀಪ್ ಶೈಲಿಯಲ್ಲಿ ಅಥವಾ ಸುದೀಪ್ ಅವರ ಸ್ಟೈಲ್ನಲ್ಲಿ ನಡೆಸ್ಕೊಳ್ಳೋದಕ್ಕಾಗುತ್ತಾ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಯಾಕಂದರೆ ಒಂದು ಅಟ್ಯಾಚ್ಮೆಂಟ್ ಇದೆ ಪ್ರೇಕ್ಷಕರಿಗೂ ಮತ್ತು ಬಿಗ್ ಬಾಸ್ಗೂ, ಪ್ರೇಕ್ಷಕರಿಗೂ ಮತ್ತು ಸುದೀಪ್ಗೂ. ಸುದೀಪ್ ಏನೇ ಬೈದರೂ ಅದು ಖುಷಿಯಾಗಿರುತ್ತೆ, ಏನೇ ಹೇಳಿದ್ರು ಅದು ಕಿವಿ ಮಾತಾಗಿರುತ್ತೆ, ಏನೇ ಅಂದರೂ ಕೂಡ ಅದು ನೋಡುಗರಿಗೆ ಒಂದಷ್ಟು ಖುಷಿ ಕೊಡ್ತಾನೆ ಇರುತ್ತೆ. ಸೊ ಹಾಗಾಗಿ ಸುದೀಪ್ ತಮ್ಮ ಎಲ್ಲರ ಮನೆ ಮಗನಾಗಿ ಅಲ್ಲಿ ಕಾಣಿಸ್ಕೊಳ್ತಾರೆ. ಸ್ಪರ್ಧಿಗಳ ಅಚ್ಚುಮೆಚ್ಚಿನ ಅಣ್ಣನಾಗಿ ಅಲ್ಲಿ ಕಾಣಿಸ್ಕೊಳ್ತಾರೆ. ಖಾಸಗಿ ವಾಹಿನಿಯವರಿಗೆ ತುಂಬ ಆಪ್ತರಾಗಿ ಕೂಡ ಅಲ್ಲಿ ಕೆಲಸ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಸುದೀಪ್ ಬಿಗ್ ಬಾಸ್ ಮನೆಯನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇರೋದು ನಿಜ. ಸೊ ಅಷ್ಟೇ ಮಿಸ್ ಮಾಡ್ಕೊಳ್ತಿರೋದು ಕನ್ನಡ ಜನರು ಕೂಡ. ಅದರಲ್ಲೂ ಅವರ ಫ್ಯಾನ್ಸ್ ಅತಿ ಹೆಚ್ಚು ಸುದೀಪ್ ಅವ್ರನ್ನ ಕಿರುತೆರೆಯಲ್ಲಿ ಮಿಸ್ ಮಾಡ್ಕೋತಾ ಇದ್ದಾರೆ. ಇದಂತೂ ನಿಜ. ಒಂದಂತೂ ಸತ್ಯ, ಬಿಗ್ ಬಾಸ್ ಸುದೀಪ್ ಹೊರತಾಗಿ ಬೇರೆ ಯಾರೂ ನಿಂತ್ಕೊಂಡು ನಡೆಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತು ಎಲ್ಲ ಕಡೆ ಕೇಳಿ ಬರ್ತಾ ಇದೆ. ಈ ಸದ್ಯಕ್ಕೆ 3 ಜನರ ಹೆಸರು ಇದೆ. ಗಣೇಶ್ ಬರ್ತಾರಾ, ರಮೇಶ್ ಅರವಿಂದ್ ಬರ್ತಾರಾ ಮತ್ತು ರಿಷಬ್ ಶೆಟ್ಟಿ ಅವ್ರು ಬರ್ತಾರಾ ಅಂತ. ಸೊ ಈ 3ರಿಗೆ ಯಾರಾದರೂ ಒಬ್ಬರು ಬಂದರೆ ಮುಂದಿನ ಬಿಗ್ ಬಾಸ್ ಸೀಸನ್ ಏನಿದೆ ಅದು ಮುಂದುವರಿಯುತ್ತೆ. ಅಥವಾ ಆ ಸೀಸನ್ಗೆ ಬೇರೆ ಎಲ್ಲಿಂದನಾದರೂ ಕರ್ಕೊಂಬಂದು ನಡೆಸ್ತಾರ, ಅದು ವಾಹಿನಿಯವರ ಬುದ್ಧಿವಂತಿಕೆ ಬಿಟ್ಟಿದ್ದು. ಒಂದಂತೂ ನಿಜ, ಯಾವುದೇ ಒಂದು ಯಶಸ್ವಿ ಕಾರ್ಯಕ್ರಮ ನಡೆದಾಗ ಅಥವಾ ಯಶಸ್ವಿ ಕಾರ್ಯಕ್ರಮದಿಂದ ಬೇರೆಯವರು ಹೊರಗೆ ಬಂದಾಗ ಕಾರ್ಯಕ್ರಮ ನಿಲ್ಲೋದಿಲ್ಲ. ನಿಜ, ಯಾರೇ ಇದ್ದರೂ, ಯಾರೇ ಬಂದರೂ, ಯಾರೇ ಹೋದರೂ ಕಾರ್ಯಕ್ರಮ ನಡೆಯುತ್ತೆ. ಆದರೆ ಈ ರೀತಿಯಾಗಿಯೇ ಇಂಥವರೇ ನಡೆಸ್ಕೊಟ್ರೆ ಆ ಕಾರ್ಯಕ್ರಮಕ್ಕೆ ಘನತೆ ಮತ್ತೊಂದು ಭೂಷಣ ಅನ್ನೋದು ಇದ್ದೇ ಇರುತ್ತೆ. ಹಾಗಾಗಿ ಸುದೀಪ್ ಅವರು ಇದ್ದರೆ ಚೆನ್ನಾಗಿ ಅನ್ನೋ ಮಾತುಗಳು ಕೇಳಿಬಂದು ಸುದೀಪ್ ಅವರು ತಮ್ಮ ನಿಲುವನ್ನು ಸ್ಪಷ್ಟಪಡಿಸಿದಂತೂ ನಿಜ. ಮುಂದಿನ ದಿನಗಳಲ್ಲಿ ಯಾರೇ ಬಿಗ್ ಬಾಸ್ ಕಾರ್ಯಕ್ರಮನ ನಿರೂಪಣೆ ಮಾಡ್ತಾರೆ ಅನ್ನೋದ್ರ ಮೇಲೆ ನಿಂತಿದೆ. ಸದ್ಯಕ್ಕೆ ಇನ್ನೆರಡು ದಿನದಲ್ಲಿ ಬಿಗ್ ಬಾಸ್ ಫೈನಲ್ ಆಗ್ತದೆ. ಯಾರು ಬಿಗ್ ಬಾಸ್ ಆಗಿ ಹೊರಗೆ ಬರ್ತಾರೆ ಅನ್ನೋದು ಗೊತ್ತಿಲ್ಲ. ಅಲ್ಲಿವರೆಗೂ ಬಿಗ್ ಬಾಸ್ 2 ದಿನದಲ್ಲಿ ಮಾತ್ರ ಸುದೀಪ್ ಅವರು ಕಾಣಿಸ್ಕೊಳ್ತಾರೆ. ಆ ನಂತರ ಬಿಗ್ ಬಾಸಿಂದ ಅವರು ದೂರ ಹೋಗ್ತಾ ಇದ್ದಾರೆ.